ಅಂತ ಗುಟ್ಟಾಕಂತ ಮನಸ್ಸಿದ್ದ ಯಾರಪ್ಪ ಅಂದ್ರೆ ಸನ್ಮಾನ್ಯ ಲಯನ್ ಡಾಕ್ಟರ್ ಪಿ ರಂಗಸ್ವಾಮಿ ಅವರು. ಅದಕ್ಕೆ ಕಾರಣ ಆ ಲಯನ್ ಅಲ್ವಾ ಹಾಗೆ. ಸೊ ಹಾಗಾಗಿ ಮತ್ತೊಮ್ಮೆ ಅಭಿನಂದಿತ ಮತ್ತು ಸನ್ಮಾನಿತ ಅಂಬೇಡ್ಕರ್ ಆ ಮಾತೆಯರಿಗೆ ಹಾಗೂ ಸನ್ಮಾನಿಸ ಎಲ್ಲರೂ ಪ್ರೀತಿ ಗೌರವದಿಂದ ಸನ್ಮಾನಿಸಿಕೊಂಡ ಈ ವೇದಿಕೆ ಗಣ್ಯರಿಗೆ ಮತ್ತೊಮ್ಮೆ ನಾನು ವಿಶೇಷವಾದಂತಹ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೀನಿ ನಿಮ್ಮೆಲ್ಲ ಪರವಾಗಿ ಹಾಗೂ ವೈಯಕ್ತಿಕವಾಗಿ. ಈಗ ತಡವಾದರೆ ನಾನು ವಿಶೇಷವಾದ ಕಾರ್ಯಕ್ರಮ ಕಳೆದ ಬಾರಿ ನಾವು ಈಗ ವಾಡಿಕೆಯಂತೆ 7 ಹಾಸ್ಪಿಟಲ್ 7 ಗೌರ್ಮೆಂಟ್ ಹಾಸ್ಪಿಟಲ್ ಹಾಗೆ 7 ಶುಶ್ರೂಷಾ ವಿದ್ಯಾಕೇಂದ್ರದಿಂದ ನಾವು ವಿದ್ಯಾರ್ಥಿಗಳನ್ನ ಮಾಡಿ ಈ ಬಾರಿ ಒಂದು ವಿಶೇಷವಾದಂತಹ ಒಂದು ಹೂಡಿಕೆ ಹೊಂದಾಣಿಕೆ ಒಂದು ವಿಶೇಷ ಒಂದು ಖಾಸಗಿ ಆಸ್ಪತ್ರೆಯಿಂದ ಅಥವಾ ಸ್ವಾಯತ್ತ ಸಂಸ್ಥೆಯಿಂದ ನಾವು ಸೇರಿಸಿ ಸನ್ಮಾನ ಮಾಡಬೇಕು ಅಂದಾಗ ನಮ್ಮ ಸಮಿತಿಯವರು ಬಹಳ ಉದಾರತೆಯಿಂದ ನಮ್ಮ ಸಮಿತಿ ಒಬ್ಬರು ಅವರು ಇವತ್ತು ಕಾರ್ಯಕ್ರಮಕ್ಕೆ ನಾನು ಪ್ರಥಮವಾಗಿ ಅವರ ಆಗದ್ರೆ ಅವರು ಇವತ್ತು ನಮ್ಮ ಆಸ್ಪತ್ರೆಗೆ ಮುನ್ನಡೆದು ಬಂದಿದ್ದಾರೆ. ನಾನು ತಡವಾಗಿ ಅವರ ಈ ಮುಂದೆ ಸನ್ಮಾನವನ್ನು ಪಟ್ಟಿ ಮಾಡಿದ್ದೇನೆ. ನಿವೃತ್ತ ಶಿಕ್ಷಣ ಅಧಿಕಾರಿಗಳ ಪದಾಧಿಕಾರಿಗಳು ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸದಸ್ಯರು ನನ್ನ ಅನಂತ ನಮಸ್ಕಾರಗಳು. ಇವತ್ತು ಈ ದಿವಸ ನಾವೆಲ್ಲ ಇಲ್ಲಿ ಸೇರಿರೋದು ಪ್ರತಿಯೊಬ್ಬರು ನಿಮಗೆಲ್ಲರಿಗೂ ಗೊತ್ತು. ನೀವೆಲ್ಲರೂ ಸೇವೆಯಲ್ಲಿದ್ದು ಸೇವೆ ಮಾಡಿ ಸಾಕಷ್ಟು ಅನುಭವಗಳನ್ನ ಪಡೆದು ಇವಾಗ ನೀವೇ ಒಂದು ಸಂಸ್ಥೆ ಶುರು ಮಾಡಿಕೊಂಡು ನಡೆಸ್ತಾ ಇದ್ದೀವಿ. ಆದ್ದರಿಂದ ನಾನು ಲಾರೆನ್ಸ್ ನೈಟಿಂಗೇಲ್ನ ಜಾಸ್ತಿ ವಿವರಣೆ ಹೇಳೋದಕ್ಕೆ ಹೋಗೋದು. ಬಿಕಾಸ್ ಆಲ್ ಆಫ್ ಯು ಆರ್ ನೋಯಿಂಗ್ ಇನ್ ಶಾರ್ಟ್ ಟು ಸೇ ಅವರು 1820 ಆಗಸ್ಟ್ನಲ್ಲಿ ಜನಿಸಿದರು. ಅವರ ಒಂದು ಹುಟ್ಟುಹಬ್ಬದ ಒಂದು ಆಚರಣೆಯನ್ನು ಕರ್ನಾಟಕದಲ್ಲಿ ಒಂದೇ ಅಲ್ಲ, ನಮ್ಮ ಸಂಘದಲ್ಲಿ ಒಂದೇ ಅಲ್ಲ, ಆಲ್ ಓವರ್ ದಿ ವರ್ಲ್ಡ್ ಅದು ನರ್ಸಸ್ ವರ್ಲ್ಡ್ ಡೇಗೆ ಸೇರಿಸಿಕೊಂಡು ನನ್ನನ್ನು ಆಚರಣೆ ಮಾಡ್ತಾ ಇದ್ದರು. ಇದು ಒಂದು ಸಂತೋಷದ ವಿಷಯ. ಅವರು ಈಗ ಆನಿವರ್ಸರಿ ಆಚರಣೆ ಮಾಡೋದಕ್ಕೋಸ್ಕರ ನಾವು ಏನು ಒಂದು ಉದ್ದೇಶ ಅಂತಂದ್ರೆ ಅವ್ರನ್ನ ನೆನೆಸಿಕೊಳ್ಳೋದು. ವೆರಿ ಗುಡ್ ವ್ಯಾಲಿಫೈ. ಇದನ್ನ ನಾವು ತಿಳ್ಕೋಬೇಕು. ನಮ್ಮ ಸೇವೆ ಸ್ಟ್ರೆಂತ್ ಆಗಬೇಕು. ಆ ಸ್ಟ್ರೆಂತ್ ಆದ ಮಾತ್ರ ಸಾರ್ವಜನಿಕ ಸೇವೆಯಲ್ಲಿ ನಮ್ಮನ್ನ ಗುರುತಿಸ್ತಾರೆ, ಸೇವೆ ಮಾಡ್ತಾರೆ. ನಮ್ಮನ್ನು ಗುರುತಿಸೋದು, ನಮ್ಮ ಸೇವೆ ಮಾಡೋದು, ನಮ್ಮನ್ನು ಗುರುತಿಸೋದು, ನಮ್ಮ ಸನ್ಮಾನ ಮಾಡೋದು ಇದ್ದೇ ಇರುತ್ತೆ. ಆದ್ರೆ ಸಾರ್ವಜನಿಕರು ಒಬ್ಬ ಸಾರ್ವಜನಿಕ ಪ್ರತಿನಿಧಿ ನಮ್ಮನ್ನ ಕರೆದು ನೀವು ಬನ್ನಿ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ ಅಂತ ಇದೆಯಲ್ಲ, ರೋಟರಿ ಕ್ಲಬ್ ಆಗಲಿ, ಲಯನ್ಸ್ ಕ್ಲಬ್ ಆಗಲಿ ಅಥವಾ ದೊಡ್ಡ ದೊಡ್ಡ ಆರ್ಗನೈಸೇಷನ್ ಅಲ್ಲಿ ಇವತ್ತು ನರ್ಸಸ್ಗೆ ನೀವೇನಾದ್ರು ನರ್ಸಸ್ಗೆ ಬಂದ್ರೆ ಬಹುಶಃ ಪತ್ರಿಕೆಗಳಲ್ಲಿ ನರ್ಸಸ್ಗಿಂತ ನರ್ಸಸ್ ಅಲ್ಲೇ ಇದ್ದವರು ಇವತ್ತು ಪತ್ರಿಕೆಗಳಲ್ಲಿ ಅಕ್ಷರಗಳನ್ನ ಬರೀತಾ ಇದ್ದಾರೆ. ನೋಡಿ ಎಷ್ಟು ನಮ್ಮ ಬಗ್ಗೆ ಗೌರವ ಬಂದಿದೆ. ನಮ್ಮ ಎಲ್ಲ ಸೇವೆಗಳನ್ನ ಕಾರ್ಯವೈಖರಿಗಳನ್ನ ಅವರು ಗುರುತಿಸಿ ಎಲ್ಲವನ್ನೂ ಸೂಚ್ಯವಾಗಿ ಬಂದಿದ್ದಾರೆ. ಏನಾದರೂ ಈ ವರ್ಷದ ಪ್ರಜಾವಾಣಿ ಆಗಲಿ ಅಥವಾ ವಿಜಯನಗರದಲ್ಲಿ ಕೆಲವು ಬಂದಿದ್ದಾರೆ, ಎಲ್ಲ ಓದ್ತೀವಿ. ಇಡೀ ನಮ್ಮ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನಿದೆ, ಎಷ್ಟು ಕಾಲೇಜಿದೆ, ಎಷ್ಟು ಸ್ಕೂಲ್ಗಳಿದೆ, ಎಷ್ಟು ಗೌರ್ಮೆಂಟ್, ಎಷ್ಟು ಪ್ರೈವೇಟ್, ಎಷ್ಟು ಗೌರ್ಮೆಂಟ್ ಫೆಸಿಲಿಟಿಗಳಿದೆ, ಎಷ್ಟು ವಿದ್ಯಾರ್ಥಿ, ಎಲ್ಲ ವಿವರಗಳನ್ನ ಅವರು ನಮ್ಮಿಂದ ಸಂಸ್ಥೆಯನ್ನ ಪಡೆದುಕೊಂಡು ವಿವರಗಳನ್ನ ತಾವೇ ಅಂಕಣಗಳನ್ನಾಗಿ ನೀವು ಅಂತಾರಾಷ್ಟ್ರೀಯ ಶುಶ್ರೂಷಾ ದಿನಗಳನ್ನ ನೀವು ಓದ್ಬೋದು. ನೀತಿ ನದಿಯಲ್ಲಿ ನಿಂಗಿ 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 ಆಸಿಯದಿ ತಲ್ಲಿ ನಿಂಗಿ ಹೊಯ್ಯಾರೆ ಹೊಯ್ಯ ಹೊಯ್ಯಾರೆ ಹೊಯ್ಯ ಆ ಜ್ಞಾನ ನೋಡಲ್ಲಿ
ಭಾಗ್ಯದ ಬಳೆಗಾರ ಹೋಗಿ ಬಾನನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನನ ತವರಿಗೆ ಏ ನಿನ್ನ ತವರೂರ ನಾನೇನು ಬಲ್ಲೆನು ನಿನ್ನ ತವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸು ಬಾರೆ ತವರೂರ ಮುತ್ತೈದೆಯಲೆ ಹೆಣ್ಣೆ ತೋರು ಬಾನಿನ ತವರೂರ ಮುತ್ತೈದೆಯಲೆ ಹೆಣ್ಣೆ ತೋರು ಬಾನಿನ ತವರೂರ ಕೊಡನವ್ವ ಚಂದಕ್ಕೆ ತಂದ್ಯನ ತಂಗಿ ನೀರಿಗೆ ಬಂದ್ಯನ ಚಂದಕ್ಕೆ ತಂದ್ಯನ ತಂಗಿ ನೀರಿಗೆ ಬಂದ್ಯನ ಬಾಳೆಯ ಬನದಾಗ ನಹಂಗವಾಗಿ ಬರಲವ್ವ ಬಾಳೆಯ ಬನದಾಗ ನಹಂಗವಾಗಿ ಬರಲವ್ವ ಬಾಳೆಯ ಕೊನೆದಾಗಿ ನನ್ನ ಬೆನ್ನ ತಾಕಿತ್ತ ಕೇಳ್ತೀನಿ ಸಂದರ್ಶನದ ಮೂಲಕ ಆಕೆ ಜಪಾನ್ನಲ್ಲಿ ಉತ್ತರ ಕೊಡ್ತಾರೆ ಆಯ್ತಾ ಹಾ ತಾವು ಎಲ್ಲಿಂದ ಬಂದಿದ್ದೀರಮ್ಮ देश या महाशिया का इब्बन देशाचा चिया ಧನ್ಯವಾದಗಳು. ಈಗ ರಾಜಮಣಿ ಹಾಗೂ ರಮಾಮಣಿ ಮತ್ತು ಜಯಮ್ಮ ಬಂದರಿ ಕರೆದ್ರ ಏನ್ರಿ ಎದ್ದು ಮಾಡಿ ಸೊಪ್ಪು ಮಾಡಿ ಎಲೆಯಲ್ಲಿ ಬೋದೆ ಪ್ರಾಣಾತ ನನ್ನ ಪ್ರಾಣಾತ ಪದ್ಮ ಪುರುಷ ಕೆರೆಯಲ್ಲಿ ಒಳ್ಳೆ ಸೊಪ್ಪ ಕುಯ್ಯಲೋಗಿದ್ದೆ ಕೆರೆಯಲ್ಲಿ ಒಳ್ಳೆ ಸೊಪ್ಪ ಕುಯ್ಯಲೋಗಿದ್ದೆ ಹಳ್ಳ ಸೊಪ್ಪ ಕೊಯ್ಯುವಾಗ ಎಲೆ ಎಣ್ಣೆ ಬೆಲ್ಲಗಿದ್ದವನ್ಯಾರೇ ಎಲೆ ಎಣ್ಣೆ ಬೆಲ್ಲಗಿದ್ದವನ್ಯಾರೇ